ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಯುಗಾದಿ ಎಲ್ಲರಿಗೂ ಕೂಡ. ಸೊ ನಾವಿವತ್ತು ರಜಾ ಇದೆ ಆ್ಯಕ್ಚುಲಿ ನಮಗೆ ಇವತ್ತು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಟೈಮಲ್ಲಿ ನನಗೆ ಒಂದು ನೆನಪಿಗೆ ಬಂತು, ಈರುಳ್ಳಿ ಬಜ್ಜಿ ಮಾಡೋಣ ಅಂತ. ಸೊ ಫಸ್ಟ್ ನಾನು ಅದಕ್ಕೆ ಇವಾಗ ನೀರು ಹಾಕ್ಕೊಂಡೆ, ಅದಾದಮೇಲೆ ಉಪ್ಪು ಹಾಕ್ಕೊಂಡೆ, ಅದಾದಮೇಲೆ ಕಡಲೆ ಹುಡಿ ಮಿಕ್ಸ್ ಮಾಡಿಕೊಂಡೆ, ಅದಾದಮೇಲೆ ಅರಿಶಿಣ ಮತ್ತು ಕೆಂಪು ಚಿಲ್ಲಿ ಹಾಕಿದೆ. ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಮಿಕ್ಸ್ ಮಾಡ್ತಾ ಅದನ್ನ ಒಂದು ಹದಕ್ಕೆ ತೊಗೊಂಡು ಬರಬೇಕಾಗುತ್ತೆ. ಸೊ ಅದನ್ನ ತೊಗೊಂಡು ಬಂದಮೇಲೆ ನಾವು ಸ್ವಲ್ಪ ಏಲಕ್ಕಿ ಒಂದು ಟೇಸ್ಟ್ ಅಥವಾ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ ಇವಾಗ. ಆಮೇಲೆ ಈ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಸೊ ಈರುಳ್ಳಿ ಬಜ್ಜಿ ಮಾಡೋಕ್ಕೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನಾನಿವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಈರುಳ್ಳಿನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಪ್ರಾಪರ್ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನ ನಾವು ಹದ ಮಾಡ್ಕೋಬೇಕಾಗತ್ತೆ. ಸೊ ನಾನೊಂದು ಇಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾವು ಹಚ್ಕೊಂಡಿದ್ವಿ. ಸೊ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೋಸ್ಕರ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಒಂದಿಷ್ಟು 4 ಈರುಳ್ಳಿನ ತೊಗೊಂಡಿದ್ದೆ. ಸೊ ಅದನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಬಾಣಲೆಗೆ ಆಯಿಲ್ನ ಹಾಕಿಬಿಟ್ಟು, ಸೊ ಆಯಿಲ್ ತುಂಬ ಬಿಸಿಯಾಗಬೇಕಾಗುತ್ತೆ. ಸೊ ಈರುಳ್ಳಿ ಕುದಿಬೇಕಾಗುತ್ತೆ, ಚೆನ್ನಾಗಿ ಇದರಲ್ಲಿ ಬೇಯಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಆಯಿಲ್ ಬಿಸಿಯಾಗಿದೆ ಅಂತ ಒಂಚೂರು ಚೆಕ್ ಮಾಡಿದೆ, ಅದು ಬಿಸಿಯಾಗಿತ್ತು. ಸೊ ಅದಾದಮೇಲೆ ನಾನು ಇದು ಈರುಳ್ಳಿ ಬಜ್ಜಿ ಮಾಡಿರೋ ಪಾಕವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕುದೀತಾ ಇದೆ ಇವಾಗ. ಸೊ ಅದಾದಮೇಲೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಒಂದು ಬೌಲ್ನ. ಸೊ ಅದಾದಮೇಲೆ ಈ ಥರ ನಮಗೆ ಈರುಳ್ಳಿ ಬಜ್ಜಿ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.